ಮಕ್ಕಾ ಬೆಳೆದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಫಂಗಸ್ಜನಿತ ರೋಗಗಳು ಉದಾಹರಣೆಗೆ ಡೌನಿ ಮಿಲ್ಯೂ, ಲೀಫ್ ಬ್ಲೈಟ್, ಶೀಟ್ ಬ್ಲೈಟ್ ಮತ್ತು ರಸ್ಟ್ ಹೊರತು ಬೆಳೆ ಉತ್ಪಾದನೆಯನ್ನು 20% ರಿಂದ 60% ವರೆಗೆ ಹಾನಿಗೊಳಿಸಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಗುರುತಿಸಿ ಸರಿಯಾದ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುವುದು ಬಹಳ ಮುಖ್ಯವಾಗಿದೆ. ಡೌನಿ ಮಿಲ್ಯೂ ಈ ರೋಗದಲ್ಲಿ ಎಲೆಗಳ ಮೇಲೆ ಹಳದಿ ಅಥವಾ ಬಿಳಿ ಬಣ್ಣದ ಗೀರುಗಳು ಕಾಣಿಸುತ್ತವೆ. ಇದರಿಂದ ಸಸ್ಯವು ಸರಿಯಾಗಿ ಆಹಾರವನ್ನು ತಯಾರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಿಧಾನವಾಗಿ ದುರ್ಬಲವಾಗುತ್ತದೆ. ಲೀಫ್ ಬ್ಲೈಟ್ ರೋಗದಲ್ಲಿ ಎಲೆಗಳ ಮೇಲೆ ಉದ್ದವಾದ ಕಂದು ಅಥವಾ ಹಳದಿ ಬಣ್ಣದ ಮಚ್ಚೆಗಳು ಕಾಣಿಸಿಕೊಳ್ಳುತ್ತವೆ. ಅವು ನಿಧಾನವಾಗಿ ವಿಸ್ತರಿಸಿ ಸಂಪೂರ್ಣ ಎಲೆಯನ್ನು ಆವರಿಸುತ್ತವೆ ಮತ್ತು ಎಲೆಗಳು ಒಣಗಲು ಪ್ರಾರಂಭಿಸುತ್ತವೆ. ಶೀಟ್ ಬ್ಲೈಟ್ ಈ ರೋಗದಲ್ಲಿ ಎಲೆಗಳ ಕೆಳಭಾಗ ಶೀತದಲ್ಲಿ ಕಂದು ಅಥವಾ ಬಿಳಿ ವೃತ್ತಾಕಾರದ ಮಚ್ಚೆಗಳು ಕಾಣಿಸಿಕೊಳ್ಳುತ್ತವೆ. ಅವು ನಂತರ ಒಂದಕ್ಕೊಂದು ಸೇರಿ ದೊಡ್ಡದಾಗುತ್ತವೆ. ತೊಡೆ ತೇವವಾಗಿರುವಂತೆ ಅಥವಾ ಕುಟ್ಟಿದಂತೆ ಕಾಣಬಹುದು. ಇದರಿಂದ ಸಸ್ಯವು ಕೆಳಭಾಗದಿಂದ ದುರ್ಬಲವಾಗುತ್ತದೆ. ರಸ್ಟ್ ರತುವಾ ರೋಗ ಈ ರೋಗದಲ್ಲಿ ಎಲೆಗಳ ಮೇಲೆ ಸಣ್ಣ ಸಣ್ಣ ಕಂದು ಅಥವಾ ಕೆಂಪು ಬಣ್ಣದ ಎದ್ದಿರುವ ಮಚ್ಚೆಗಳು ಕಾಣಿಸುತ್ತವೆ. ಅವುಗಳನ್ನು ಕೈಯಿಂದ ಸ್ಪರ್ಶಿಸಿದಾಗ ಪುಡಿ ಹೀಗಿರುವಂತೆ ಅನಿಸುತ್ತದೆ. ಈ ರೋಗವು ವೇಗವಾಗಿ ಹರಡಿ ಎಲೆಗಳನ್ನು ಒಣಗಿಸುತ್ತದೆ. ಈ ಎಲ್ಲಾ ಫಂಗಸ್ಜನಿತ ರೋಗಗಳ ಪರಿಣಾಮಕಾರಿ ನಿಯಂತ್ರಣಕ್ಕಾಗಿ ಬೆರಿಸನ್ನ ಡಬಲ್ ಟ್ರಾಪ್ ಅನ್ನು ಏಕರ್ಗೆ 250 ಮಿಲಿ ಅಥವಾ ಮಿಸ್ಟರ್ ಬೆಂಡ್ ಅನ್ನು ಏಕರ್ಗೆ 500 ಗ್ರಾಂ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿ ಬೆಳೆ ಸುರಕ್ಷಿತವಾಗಿರುತ್ತದೆ. ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯ ಲಭ್ಯವಿದೆ. ಮನೆಯಲ್ಲೇ ಕುಳಿತು ಉಚಿತ ಡೆಲಿವರಿಯೊಂದಿಗೆ ಪಡೆಯಿರಿ. ಮಕ್ಕೆ ಹಾಗೂ ಇತರ ಎಲ್ಲಾ ಬೆಳೆಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರಕ್ಕಾಗಿ ನೀಡಿರುವ ಸಂಖ್ಯೆ 8800211537 ಅನ್ನು ಸಂಪರ್ಕಿಸಿ.